ಬಿಳಿ ಕೂದಲು ವಯಸ್ಸಾಗುವುದನ್ನ ಸೂಚಿಸುತ್ತೆ ಅನ್ನೋದು ಹಳೆಯ ಮಾತಾಯಿತು. ಯಾಕಂದ್ರೆ ಇವತ್ತಿನ ದಿನಗಳಲ್ಲಂತೂ ಅತಿ ಚಿಕ್ಕ ವಯಸ್ಸಿನವರಲ್ಲಿಯೂ ಕೂಡ ಬಿಳಿ ಕೂದಲು ಕಾಣಿಸಿಕೊಳ್ತಿದೆ. ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಯಾಕೆ ಕಾಣಿಸಿಕೊಳ್ಳುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಾ? ದೇಹದಲ್ಲಿ ಈ ಒಂದು ವಿಟಮಿನ್ ಕೊರತೆಯಾದ್ರೆ ಕೂದಲು ಬೇಗ ಬಿಳಿಯಾಗುತ್ತಂತೆ. ಯಾವುದು ಆ ಜೀವಸತ್ವ ಅಂತೀರಾ? ಈ ಸ್ಟೋರಿ ನೋಡಿ. ಈ ವಿಟಮಿನ್ ಕೊರತೆಯಾದ್ರೆ ಕೂದಲು ಬೇಗ ಬಿಳಿಯಾಗುತ್ತೆ. ಬಿಳಿ ಕೂದಲು ಒಂದು ಕಾಲದಲ್ಲಿ ವಯಸ್ಸಾದ ಸಂಕೇತವಾಗಿತ್ತು. ಆದ್ರೀಗ ಚಿಕ್ಕ ವಯಸ್ಸಿನಲ್ಲಿಯೇ ಬಿಳಿ ಕೂದಲು ಬರ್ತಿದೆ. ಇದರ ಜೊತೆಗೆ ಇಂದು ಅನೇಕ ಜನರು ತಲೆಹೊಟ್ಟು, ಕೂದಲು ಉದುರುವಿಕೆ ಮತ್ತು ಒಣ ಕೂದಲು ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಹಿಂದೆಲ್ಲ 35ರಿಂದ 40 ವರ್ಷಕ್ಕೆ ಬಿಳಿ ಕೂದಲು ಬರ್ತಿತ್ತು. ಆದ್ರೀಗ 10 ವರ್ಷದ ಮಕ್ಕಳ ಕೂದಲು ಕೂಡ ಬೆಳ್ಳಗಾಗ್ತಿದೆ. ಈ ಬಿಳಿ ಕೂದಲನ್ನ ಮರೆಮಾಡಲು ಅನೇಕ ಪ್ರಯತ್ನಗಳನ್ನು ಮಾಡಲಾಗತ್ತೆ. ಆದ್ರೆ ಇವುಗಳನ್ನ ಬಳಸಿದ್ರು ಸ್ವಲ್ಪ ಸಮಯದ ನಂತರ ಕೂದಲು ಮತ್ತೆ ಬೆಳ್ಳಗಾಗಲು ಶುರುವಾಗುತ್ತೆ. ದೇಹದಲ್ಲಿ ಕೆಲವು ವಿಟಮಿನ್ಗಳ ಕೊರತೆಯಿಂದ ಕಪ್ಪು ಕೂದಲು ಬೆಳ್ಳಗಾಗತ್ತೆ ಅಂತಾರೆ ತಜ್ಞರು. ಕಪ್ಪು ಕೂದಲು ಬಿಳಿಯಾಗಲು ಯಾವ ವಿಟಮಿನ್ ಕೊರತೆ ಕಾರಣ ಅನ್ನೋದನ್ನ ನಾವೀಗ ತಿಳಿಯೋಣ. ವಿಟಮಿನ್ B12 ನಮ್ಮ ದೇಹಕ್ಕೆ ಅತ್ಯಗತ್ಯ. ಇದರ ಕೊರತೆಯಿಂದಲೂ ಕೂದಲು ಬಿಳಿಯಾಗಬಹುದು ಅಂತಾರೆ ತಜ್ಞರು. ದೇಹದಲ್ಲಿ ಸಾಕಷ್ಟು ವಿಟಮಿನ್ B12 ಇಲ್ಲದಿದ್ದಾಗ ಅಥವಾ ವಿಟಮಿನ್ B12 ಆಹಾರದಿಂದ ಸರಿಯಾಗಿ ಹೀರಲ್ಪಡದೇ ಇದ್ದಾಗ ಕೂದಲು ಕಪ್ಪಾಗುವಂತೆ ಮಾಡುವ ಮೆಲನಿನ್ ಉತ್ಪಾದನೆಯು ಕಡಿಮೆಯಾಗಲು ಪ್ರಾರಂಭಿಸುತ್ತೆ. ಇದರಿಂದ ಕೂದಲು ಬೂದು ಬಣ್ಣಕ್ಕೆ ತಿರುಗಿ ನಂತರ ಬೆಳ್ಳಗಾಗುತ್ತದೆ. ಒಮ್ಮೆ ಯಾವುದೇ ಕೋಶಕವು ಮೆಲನಿನ್ ಉತ್ಪಾದಿಸುವುದನ್ನು ನಿಲ್ಲಿಸಿದರೆ ಅದು ಮತ್ತೆ ಉತ್ಪತ್ತಿಯಾಗುವುದನ್ನು ನಿಲ್ಲಿಸುತ್ತದೆ. ಆಗ ಕೂದಲು ಬೆಳ್ಳಗಾಗಲು ಶುರುವಾಗುತ್ತೆ. ವಿಟಮಿನ್ B12 ನಮ್ಮ ಕೂದಲು ಕಿರುಚೀಲಗಳಿಗೆ ಆಮ್ಲಜನಕವನ್ನು ಸಾಗಿಸುವ ಕೆಂಪು ರಕ್ತ ಕಣಗಳನ್ನು ಮಾಡಲು ಸಹಾಯ ಮಾಡುತ್ತೆ. ವಿಟಮಿನ್ B12 ಮಟ್ಟವನ್ನು ಕಡಿಮೆ ಮಾಡುವುದರಿಂದ ಪೋಷಕಾಂಶಗಳು ನಿಮ್ಮ ಕೂದಲು ಕಿರುಚೀಲಗಳನ್ನು ತಲುಪದಂತೆ ತಡೆಯುತ್ತದೆ. ಇದರಿಂದ ಕೂದಲು ಬೆಳ್ಳಗಾಗಲು ಪ್ರಾರಂಭಿಸುತ್ತೆ. ಅಲ್ಲದೆ ನಿಮ್ಮ ಕೂದಲು ಉದುರಲು ಕೂಡ ಪ್ರಾರಂಭಿಸುತ್ತೆ. ಇನ್ನು ಒತ್ತಡದಿಂದಲೂ ಕೂಡ ಕೂದಲು ಬೆಳ್ಳಗಾಗುತ್ತದೆ. ಒತ್ತಡದಲ್ಲಿರುವವರ ಕೂದಲು ಕೂಡ ಚಿಕ್ಕ ವಯಸ್ಸಿನಲ್ಲಿಯೇ ಬೂದು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತೆ. ಒತ್ತಡಕ್ಕೆ ಪ್ರತಿಕ್ರಿಯೆಯಾಗಿ ದೇಹ ನೊರಾಡ್ರಿನಲಿನ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು ಕೂದಲು ಬಿಳಿ ಬಣ್ಣಕ್ಕೆ ತಿರುಗಲು ಕಾರಣವಾಗುತ್ತೆ. ಒತ್ತಡದಿಂದ ಕೂದಲು ಬೇಗನೆ ಬೆಳ್ಳಗಾಗುತ್ತೆ. ಹಾಗೆಯೇ ಒತ್ತಡವನ್ನ ದೇಹದಿಂದ ಹೊರಹಾಕುವುದರಿಂದ ಇದನ್ನ ಕೊಂಚ ನಿಧಾನಗೊಳಿಸಬಹುದು. ಹಾರ್ಮೋನುಗಳ ಅಸಮತೋಲನ, ಹೈಪೋಥೈರಾಯ್ಡಿಸಂ, ಥೈರಾಯ್ಡ್ ಅಪೌಷ್ಟಿಕತೆ, ವಿನಾಶಕಾರಿ ರಕ್ತಹೀನತೆ ಕೂಡ ಕೂದಲು ಬೆಳ್ಳಗಾಗಲು ಕಾರಣವಾಗುತ್ತೆ. ಹಾಗಿದ್ರೆ ಕೂದಲು ಬಿಳಿಯಾಗುವುದನ್ನು ತಡೆಯಲು ಏನ್ ಮಾಡಬೇಕು ಅಂತ ಕೇಳಿದ್ರೆ, ಕೂದಲು ಬಿಳಿಯಾಗುವುದನ್ನು ತಪ್ಪಿಸಲು ವಿಟಮಿನ್ B12 ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸಿ. ಮಾಂಸ, ಮೀನು, ಹಾಲು, ಮೊಸರು ಮತ್ತು ಡೈರಿ ಉತ್ಪನ್ನಗಳನ್ನು ಕೂಡ ಸೇವಿಸಿ. ಅವು ವಿಟಮಿನ್ B12 ನಲ್ಲಿ ಸಮೃದ್ಧವಾಗಿವೆ. ಧೂಮಪಾನ ಮಾಡಬೇಡಿ. ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸಿ. ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿದಿನ ಧ್ಯಾನ ಮಾಡಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.